ತಾಲೂಕುಗಳಲ್ಲಿ ಮೋಡ ಬಿತ್ತನೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಕೆಎಸ್ಎನ್ಡಿಎಂಸಿ ವರದಿ ಪ್ರಕಾರ ಜೂನ್ನಿಂದ ಆಗಸ್ಟ್ವರೆಗೆ ನೈಋತ್ಯ ಮುಂಗಾರು 31% ಮಳೆಯ ಕೊರತೆ ದಾಖಲಾಗಿದೆ. ಹೀಗಾಗಿ ಬರಪೀಡಿತ ತಾಲೂಕುಗಳಲ್ಲಿ ಮೋಡ ಬಿತ್ತನೆಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಮೋಡ ಬಿತ್ತನೆಯನ್ನು ನಡೆಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಕೆಎಸ್ಎನ್ಡಿಎಂಸಿ ವರದಿ ಪ್ರಕಾರ ಜೂನ್ನಿಂದ ಆಗಸ್ಟ್ವರೆಗೆ ನೈಋತ್ಯ ಮುಂಗಾರು 31% ಮಳೆಯ ಕೊರತೆ ದಾಖಲಾಗಿದೆ. 29 ಜಿಲ್ಲೆಗಳ 188 ತಾಲೂಕುಗಳಲ್ಲಿ ಮಳೆಯ ಕೊರತೆ ವರದಿಯಾಗಿದೆ. ಈ ಹಿಂದೆ 2003 ಆಗಿರ್ಬೋದು ಅಥವಾ ಹಾಗೆ 2012ರಲ್ಲಿ ಮೋಡ ಬಿತ್ತನೆ ಆಗಿತ್ತು. ಮೋಡ ಬಿತ್ತನೆಗೆ 28.52 ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದೆ. ಕೆಎಸ್ಎನ್ಡಿಎಂಸಿ ವತಿಯಿಂದ ವೈಜ್ಞಾನಿಕ ಮೇಲ್ವಿಚಾರಣೆ ನಡೆಯುತ್ತೆ. ಸೊ ಈ ಬಾರಿ ಮಳೆ ಕೈಕೊಟ್ಟಿದೆ. ಹೀಗಾಗಿ ಅಂದರೆ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇರಬಹುದು. ಆದರೆ ಕಂಪೇರ್ ಟು ಬೇರೆ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಮಳೆ ತುಂಬಾ ಕಡಿಮೆ ಇದೆ. ಹೀಗಾಗಿ ಮೋಡ ಬಿತ್ತನೆ ಮಾಡಬೇಕು. ಅದರಲ್ಲೂ ಎಸ್ಪೆಷಲಿ ಬರಪೀಡಿತ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಅಲ್ಲಿ ಮೋಡ ಬಿತ್ತನೆಯನ್ನು ನಡೆಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಕೆಎಸ್ಎನ್ಡಿಎಂಸಿ ವರದಿ ಪ್ರಕಾರ ಜೂನ್ನಿಂದ ಆಗಸ್ಟ್ವರೆಗೆ ಮುಂಗಾರು ಏನಿತ್ತು 31% ಮಳೆಯ ಕೊರತೆ ದಾಖಲಾಗಿದೆ. ಹೀಗಾಗಿ 29 ಜಿಲ್ಲೆಗಳ 188 ತಾಲೂಕುಗಳಲ್ಲಿ ಮಳೆಯ ಕೊರತೆ ವರದಿಯಾಗಿದೆ. ಈ ಹಿಂದೆಯೂ ಕೂಡ ಈ ಮೋಡ ಬಿತ್ತನೆ ನಡೆದಿತ್ತು. 2003ರಲ್ಲಾಗಿರ್ಬೋದು, ಹಾಗೆ 2012ರಲ್ಲಿ ಮೋಡ ಬಿತ್ತನೆ ಆಗಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಮಾಡಬೇಕು ಅನ್ನೋದಾಗಿ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಹಾಗೆ ಮೋಡ ಬಿತ್ತನೆಗೆ 28.52 ಕೋಟಿ ಅನುಮೋದನೆ ಕೂಡ ಸಿಕ್ಕಿದೆ. ಕೆಎಸ್ಎನ್ಡಿಎಂಸಿ ವತಿಯಿಂದ ವೈಜ್ಞಾನಿಕ ಮೇಲ್ವಿಚಾರಣೆಯನ್ನು ನಡೆಸಲಾಗುತ್ತೆ. ಅಂದರೆ ಇದರಿಂದ ರೈತರು ಸಾಕಷ್ಟು ಕಂಗಾಲಾಗಿ ಹೋಗಿದ್ದಾರೆ. ಹಾಗೆ ನಾವು ಗಮನಿಸಿದ್ವಿ, ಸಚಿವರು ಕೂಡ ತಿಳಿಸಿದ್ರು, ಕುಡಿಯೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ನೀರಿನ ಸಮಸ್ಯೆ. ಆದರೆ ಕೃಷಿ ಚಟುವಟಿಕೆಗಳಿಗೆ ನೀರಿನ ಅಭಾವ ಉಂಟಾಗುತ್ತೆ. ಹೀಗಾಗಿ ಆಯಾ ಭಾಗದ ರೈತರು ತಜ್ಞರನ್ನ ಸಂಪರ್ಕಿಸಿ ಆಯಾ ಜಿಲ್ಲೆಗೆ ಹಾಗೆ ಅಲ್ಲಿ ಬರುವಂತಹ ಮಳೆಗೆ, ಆ ಮಳೆಯ ಪ್ರಮಾಣ ಏನಿದೆ ಅದನ್ನು ನೋಡಿಕೊಂಡು ಬೆಳೆಯನ್ನು ಬೆಳಿಬೇಕು ಅಂತೆಲ್ಲ ಒಂದಷ್ಟು ಸೂಚನೆಯನ್ನು ನೀಡಿದ್ರು. ಇದೀಗ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ.